ಕಿಚ್ಚ ಸುದೀಪ್ ಅವರು ವಾರಣಾಸಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರಾ ಮಾಡ್ತಿಲ್ವಾ, ಇದು ನಿಜಾನ ಅಥವಾ ಸುಳ್ಳ, ಗಾಳಿ ಮಾತಾ? ಸೊ ಈ ಎಲ್ಲ ಕುತೂಹಲದ ಮಾತುಗಳು ಅಥವಾ ಮಾಹಿತಿ ಏನಿದೆ ಅಥವಾ ವೈರಲ್ ಸುದ್ದಿ ಏನಿದೆ, ಇದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಮಾಹಿತಿ ಸಿಕ್ಕಿರುವಂಥದ್ದು ಏನಂತಂದರೆ, ಸೊ ಕಿಚ್ಚ ಸುದೀಪ್ ಅವರು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿಲ್ಲ ಅನ್ನುವಂಥದ್ದು. ಅಂದರೆ ಸೊ ಈಗ ಹರಿದಾಡ್ತಿರುವ ಸುದ್ದಿಗಳೆಲ್ಲ ಸುಳ್ಳು ಅನ್ನೋ ಅರ್ಥದಲ್ಲಿ ನಮ್ಗೆ ಮಾಹಿತಿ ಸಿಕ್ಕಿರುವಂಥದ್ದು. ಸೊ ಕಿಚ್ಚ ಸುದೀಪ್ ಅವರು ಸಿನಿಮಾ ಕೆಲಸ ಮಾಡಿದಂಥವ್ರು, ಸೊ ಅವರ ಪ್ರಚಾರದ ಕೆಲಸಗಳನ್ನು ನೋಡ್ಕೊಂಡಂಥವ್ರು, ತುಂಬ ಆತ್ಮೀಯರು ಆದಂತಹ ವ್ಯಕ್ತಿ. ಸೊ ಅವರು ಹಂಚ್ಕೊಂಡಂಥ ಸುದ್ದಿ. ಸೊ ಸುದೀಪ್ ಅವರು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿಲ್ಲ ಅನ್ನುವಂಥದ್ದು. ಹಾಗೆಯೇ ಅವರ ಸಿನಿಮಾಗಳು ಮತ್ತು ಬೇರೆ ಬೇರೆ ಸಿನಿಮಾಗಳ ಅಪ್ಡೇಟ್ಗಳನ್ನು ಅಥವಾ ಅದ್ರ ಬಗ್ಗೆ ತಿಳ್ಕೊಂಡಂಥ ವ್ಯಕ್ತಿಗಳು ಹೇಳುವಂಥದ್ದು ಅದೇ, ಇಲ್ಲ ಅನ್ನುವಂಥದ್ದು. ಸೊ ಇದು ಈ ಸುದ್ದಿಗೆ ಸಂಬಂಧಪಟ್ಟ ಹಾಗೆ ಇಷ್ಟು. ಆದರೆ ಒಂದು ರೆಫರೆನ್ಸ್ ಹೇಳಬೇಕು ನಾನು ಇಲ್ಲಿ. ಏನಂದರೆ, ಮಾರ್ಕ್ ಸಿನಿಮಾದ ಪ್ರೆಸ್ ಮೀಟು, ಆ ಪ್ರೆಸ್ ಮೀಟಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಏನು ಪ್ರಶ್ನೆ ಅಂತಂದರೆ, ನೀವು KD ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದೀರಾ ಅಂಥೇಳಿ. ಅದಕ್ಕೆ ಸುದೀಪ್ ಅವರು ಇಲ್ಲ ಅಂತ ಹೇಳಲ್ಲ, ಹೌದು ಅಂತೂ ಹೇಳಲ್ಲ, ಒಂದು ಉತ್ತರ ಕೊಡ್ತಾರೆ. ಏನಂದರೆ, ಸೊ ಈ ಥರದ್ದೆಲ್ಲ ನೀವು ಪ್ರಶ್ನೆ ಇಲ್ಲಿ ಕೇಳಬಾರ್ದು. ಇದಕ್ಕೆ ಅಥವಾ ಇದನ್ನು ಹೇಳಲಿಕ್ಕೆ ಜೋಗಿ ಪ್ರೇಮ್ ಅವರು ಒಂದು ಒಳ್ಳೆ ವ್ಯವಸ್ಥೆ ಮಾಡಿರ್ತಾರೆ ಅಂಥೇಳಿ ಮಾತು ಮುಗಿಸ್ತಾರೆ. ಆ ಮಾತು ನಿಜ ಆಯಿತು ಮುಂದೆ. ಅಂದರೆ KD ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರವನ್ನು ಸುದೀಪ್ ಅವರು ಮಾಡ್ತಿದ್ದಾರೆ. ಅದು ಕಾಲಭೈರವ ಅನ್ನುವಂಥದ್ದು ಇತ್ತೀಚೆಗೆ ಗೊತ್ತಾಗಿರುವಂಥದ್ದು. ಸೊ ಈ ಥರ ಸುದ್ದಿ ಮುಂದೆ ನಿಜ ಆಗುತ್ತೆ ಅಂತ ಹೇಳಲಿಕ್ಕೆ ಈ ವಾರಣಾಸಿಯ ಸಿನಿಮಾಗೆ ಸಂಬಂಧಪಟ್ಟಂಗೆ ಇರುವಂಥ ಸುದ್ದಿ ಕೂಡ ನಾವು ಎರಡೂ ಟ್ಯಾಲಿ ಮಾಡಿ ನೋಡಿದಾಗ ನಿಜ ಅನ್ಸೋಕೆ ಶುರು ಆಗುತ್ತೆ. ಸೊ ಸತ್ಯ ಯಾವುದು ಸುಳ್ಳು ಯಾವುದು ಅದು ಬೇಕಾದ ಥರನೂ ಹೋಗ್ಬೋದು. ಆಮೇಲೆ ಸದ್ಯ ಸುದ್ದಿ ಆದಮೇಲೆ ಒಂದಷ್ಟು ಸೆಲೆಕ್ಷನ್ ಇರುತ್ತೆ ಅಥವಾ ಆಯ್ಕೆಗಳಿರುತ್ತೆ. ಇನ್ನೊಮ್ಮೆ ಏನಪ್ಪ ಅಂದರೆ, ಸುಮ್ಮನೆ ಹೊಗೆ ಆಡಲ್ಲ ಅನ್ನುವಂಥ ಮಾತು ಇದೆ. ಎಲ್ಲನೂ ಕಾದು ನೋಡಬೇಕು. ಈ ಒಂದು ಸಂದರ್ಭದಲ್ಲಿ ಸೂಪರ್ ಸ್ಟಾರ್ಗಳ ಸಿನಿಮಾಗಳ ಬಜ್ ಹೀಗೆ ಇರುತ್ತೆ. ಸೊ ನೋಡಬೇಕು. ಹಾಗೆಯೇ ಈಗಾಗಲೇ ಸುದೀಪ್ ಅವರು ಈಗ ಬಾಹುಬಲಿ ಸಿನಿಮಾದಲ್ಲಿ ನಟಿಸಿ ಸೊ ಒಳ್ಳೆ ಆತ್ಮೀಯತೆ ಮತ್ತು ಒಳ್ಳೆ ಬಾಂಧವ್ಯವನ್ನು SS ರಾಜಮೌಳಿ ಅವ್ರ ಜೊತೆಗೆ ಇಟ್ಕೊಂಡಿದ್ದಾರೆ. ಸೊ ಹೇಳೋಕ್ಕಾಗಲ್ಲ, ವಾರಣಾಸಿಯಲ್ಲಿ ಬಂದರೂ ಬರ್ಬೋದು, ನೋಡೋಣ, ಕಾಯೋಣ. ಸೊ ಸದ್ಯಕ್ಕಿಷ್ಟು ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.